ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಎದ್ದು ಪಾಪುನ ಫ್ರೆಶ್ ಅಪ್ ಮಾಡಿಸಿ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಹಾಲು ಕುಡಿಸ್ತಾ ಇದ್ದೀನಿ. ಹಾಲು ಕುಡಿದಿದ್ದಾದಮೇಲೆ ನಾನು ಕಾಫಿ ಕುಡಿದ್ಬಿಟ್ಟು ಮತ್ತು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ, ನಾನು ಅದ ಅಣ್ಣ ಬಂತಾ? ಎಲ್ಲಿ? ಓಹೋ ಓಹೋ, ನೀವಿಲ್ಲಿ ನೋಡ್ಬೋದು ಅವನ್ನ ಆಟಾಡಕ್ಕೆ ಬಿಟ್ಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಆ್ಯಂಡ್ ಇವತ್ತು ಬೆಳಗಿನ ಟಿಫನ್ ಬಂದುಬಿಟ್ಟು ನೈಟ್ ನಾವು ಯಾರೂ ರೈಸ್ ತಿಂದಿಲ್ಲ ಅಂತ ಹೇಳಿದ್ವಲ್ಲ, ಬರೀ ಕಬಾಬು ಮತ್ತು ಚಿಕನ್ ಗ್ರೇವಿ ಸ್ವಲ್ಪ ಪೀಸಸ್ ತಿಂದ್ಬಿಟ್ಟು ಮಲ್ಕೊಂಡ್ವಿ. ಬೆಳಗ್ಗೆ ಅದೇ ಗ್ರೇವಿಗೆ ರೈಸ್ ಮಾಡಿಕೊಂಡು ತಿಂದ್ವಿ. ಬಿಸಿ ಬಿಸಿ ರೈಸಿಗಂತೂ ಸಖತ್ತಿತ್ತು. ಆ್ಯಂಡ್ ಮಧ್ಯಾಹ್ನ ಲಂಚಿಗೆ ಇಲ್ಲಿ ನಾನು ಸೊಪ್ಪು ಸಾರನ್ನ ಮಾಡ್ತಾಯಿದ್ದೀನಿ. ಬೇಳೆ ಹಾಕಿ ಪಾಲಕ್ ಸೊಪ್ಪು ಮತ್ತು ದಂಟು ಸೊಪ್ಪು ಎರಡು ಮಿಕ್ಸ್ ಮಾಡಿ ನಾರ್ಮಲ್ ಸೊಪ್ಪು ಸಾರನ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೊತ್ತಲ್ವ, ಈ ಬೇಳೆ ತೊಳ್ಕೊಂಡ್ಬಿಟ್ಟು ಅದರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಲ್ಲಿ ಯೂಸ್ ಮಾಡಲ್ಲ, ಹಂಗಾಗಿ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ನೀರು, ಆಮೇಲೆ ಸೊಪ್ಪು ಹಾಕಿ ಸೊಪ್ಪೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅಂದರೆ ಬಾಯ್ಲ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಳ್ಳೋದು. ಅದು ಸ್ವಲ್ಪ ಬಾಯ್ಲ್ ಆದವಾಗ ಅದಕ್ಕೆ ಉಪ್ಪು ಹಾಕ್ಕೊಳ್ಳೋದು. ಆ್ಯಂಡ್ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿಸಿದ್ರೆ ಇವಾಗೇ ಆಲ್ಮೋಸ್ಟ್ ಕುಕ್ ಆಗಿಬಿಟ್ಟಿರುತ್ತೆ, ಬಾಯ್ಲ್ ಆಗಿಬಿಟ್ಟಿರುತ್ತೆ. ಬೇಳೆ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ನಾರ್ಮಲ್ ಇದನ್ನು ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಫ್ರೈಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸೊ ಹಂಗಾಗಿ ಇದು ಸ್ಯಾಟರ್ಡೆ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಲ್ಲ ಸ್ಕೂಲ್ ಹತ್ರ ಸ್ಕೂಲ್ ಹತ್ರ ಹೊರಟಿದ್ದೀವಿ. ಆ್ಯಂಡ್ ಇಲ್ಲಿ ಬಂದು ಮಗುಗೆ ಸ್ವಲ್ಪ ಬೆಳಗ್ಗೆ ಹೊತ್ತಲ್ಲಿ ಸ್ವಲ್ಪ ಲೇಟಾಗಿ ಎದ್ದೊಳ್ರೆ. ಆ್ಯಂಡ್ ಇವಾಗ ಅವ್ನಿಗೆ ಸ್ವಲ್ಪ ಫೀವರ್ ಬಿಟ್ಟು ಬರ್ತಾಯಿದೆ. ಸೊ ಹಂಗಾಗಿ ಅವ್ನು ಮಾರ್ನಿಂಗೇ ಏನೂ ತಿಂತಾಯಿಲ್ಲ. ಇಲ್ಲಿ ಬಂದಮೇಲೆ ಹಾಲು ಕುಡ್ಕೊಂಡ. ಇಲ್ಲಿ ನಾನು ಟಿಫನ್ಗೆ ಟೊಮೆಟೊ ಬಾತ್ನ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಟೊಮೆಟೊ ಬಾತ್ ಇದು. ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಥರದ ಒಂದು ಬಿರಿಯಾನಿ ಮಸಾಲ ಏನಿರುತ್ತೆ ಅದೆಲ್ಲದನ್ನು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಯಾಕೆ ಗ್ರೀನ್ ಕಲರ್ ಇದೆ ಅಂತ ಹೇಳಿದ್ರೆ, ನಾನು ಹಸಿಮೆಣ್ಸಿನ್ಕಾಯಿ ಹಂಗೆ ಹಾಕಿದ್ರೆ ಹಂಗೆ ಸಿಗ್ತಾವಾಗ ಖಾರ ಆಗುತ್ತೆ ಅಂದ್ಬಿಟ್ಟು ಇದ್ರ ಜೊತೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿಬಿಡ್ತೀನಿ. ಸೊ ಹಸಿಮೆಣ್ಸಿನ್ಕಾಯಿ ಹಾಕಿರೋದಕ್ಕೆ ಹಂಗಿದೆ ಅಷ್ಟೇ. ಅದು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ಸ್ ಹಾಕ್ಕೊತಾ ಇದ್ದೀನಿ. ಆನಿಯನ್ಸ್ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡು ಆಮೇಲೆ ಟೊಮೆಟೊ ಪ್ಯೂರಿನ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕಿನ ಬೇಳೆ ಸೀಸನ್ ಆಗಿರೋದ್ರಿಂದ ಇದಕ್ಕಿನ ಬೇಳೆನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಗರಂ ಮಸಾಲ ಅದು ಆಪ್ಷನಲ್ಲು. ಬಿರಿಯಾನಿ ಮಸಾಲ, ಗರಂ ಮಸಾಲ ಏನು ಟೇಸ್ಟ್ ಇಷ್ಟ ಆಗುತ್ತೋ ನಿಮಗೆ ಅದು ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಅದು ಸ್ವಲ್ಪ ಕುದಿಯೋವರೆಗೂ ಇಟ್ಕೊಂಡು ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಸೊ ಅಂದರೆ ನಾನು ಸ್ವಲ್ಪ ವೀಡಿಯೋಸಲ್ಲಿ ನೋಡಿದ್ದೀನಿ, ಅಕ್ಕಿ ಈ ಥರ ರೈಸ್ ಬಾತ್ಸ್ಗೆಲ್ಲನೂ ತೊಳೆದಿರು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಅಂತ. ಟ್ರೈ ಮಾಡೋಣ ಹಂಗೂ ಒಂದು ಸತಿ ಅಂತ ಮಾಡಿದೆ ಅಷ್ಟೇ. ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಅದು ಆಯಿಲ್ ಬಿಡೋವರೆಗೂ ಇದು ಮಾಡಿಕೊಂಡು ಅದಾದಮೇಲೆ ಎಷ್ಟು ಅಕ್ಕಿ ತೊಗೊಂಡಿರ್ತೋ ಅದಕ್ಕೆ ಕರೆಕ್ಟಾಗಿ ವಾಟರ್ನ ಹಾಕಿ ಸಾಲ್ಟ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಮುಗೀತು. ಅದು ಒಂದು ವಿಸಿಲ್ ಮಾಡಿಕೊಂಡ್ರೆ ಆಯಿತು, ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಬೇಗನೆ ಆಗಿಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಸಾಫ್ಟಾಗಿ ರೈಸ್ ಬರಬೇಕು ಅಂತ ಹೇಳಿದ್ರೆ ಮುಚ್ಚಳ ಹಾಕೋಕ್ಕೂ ಮುಂಚೆನೇ ಅದನ್ನು ಕರೆಕ್ಟಾಗಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡು ಆಮೇಲೆ ಮುಚ್ಚಳ ಹಾಕಿ ವಿಸಿಲಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ರೈಸು, ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಆ್ಯಂಡ್ ಇಲ್ಲಿ ನಾನು 2 ವಿಸಿಲ್ನ ಹಾಕ್ಸ್ಕೊತಾ ಇದ್ದೀನಿ. 2 ವಿಸಿಲ್ ಹಾಕಿದ್ಮೇಲೆ ಓಪನ್ ಮಾಡಿದ್ರೆ ಬಿಸಿ ಬಿಸಿ ಒಂದು ಬಿರಿಯಾನಿಗಿಂತ ಟೇಸ್ಟಿಯಾಗಿರುವಂಥ ಟೊಮೆಟೊ ಬಾತ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಟಿಫನ್ ಆದಮೇಲೆ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸಾಯಂಕಾಲ ಮಮ್ಮಿ ಸ್ನ್ಯಾಕ್ಸ್ ಸ್ವಲ್ಪ ತರಿಸಿದ್ರು, ಬಜ್ಜಿ ಬೋಂಡ, ಮಳೆ ಬೀಳೋ ಥರ ಇತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಬಜ್ಜಿ ಬೋಂಡ ಎಲ್ಲ ಸ್ವಲ್ಪ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ನಾವು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮನೆಗೆ ಲೇಟ್ ಆಯಿತು, ನಮ್ಮ ಹಸ್ಬೆಂಡ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಮಗುಗಿಲ್ಲೇ ಊಟ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಊಟ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅವನಿಗೆ. ಇಲ್ಲಿ ಬಂದ್ಬಿಟ್ಟು ನಾನು ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ, ದಾಲ್ ಕ್ಯಾರೆಟ್ ರೈಸ್ ಅಂತ. ಯಾವ ವೆಜಿಟೇಬಲ್
ವೆಜಿಟೇಬಲ್ ಇದ್ದರೆ ಅದನ್ನು ಯೂಸ್ ಮಾಡಿ ನಾನು ರೈಸ್ನ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ಒನ್ ಟೈಮ್ಗೆ ಆಗಿರೋದ್ರಿಂದ 2 ಸ್ಪೂನ್ ದಾಲು 2 ಸ್ಪೂನು ರೈಸ್ನ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಅದನ್ನು ವಾಶ್ ಮಾಡಿಕೊಂಡು ಅದ್ರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಖಾರಕ್ಕೆ ನಾನು ಮೆಣಸು ಪುಡಿ ಹಾಕ್ತೀನಿ. ಹಾಗಾಗಿ ಮೆಣಸು, ಜೀರಿಗೆ ಪೌಡರ್ ಅದು ಎರಡು ಇಲ್ಲಿ ಮಮ್ಮಿ ಮನೇಲಿ ಮಿಕ್ಸ್ ಇರೋದ್ರಿಂದ ಅದೇ ಹಾಕ್ತಾಯಿದ್ದೀನಿ. ಆ್ಯಂಡ್ ತುರಿದಿರೋ ಕ್ಯಾರೆಟ್ ಹಾಕ್ಕೊಂಡು ಉಪ್ಪು, ಮೆಣಸು ಅದೆಲ್ಲ ಅದನ್ನು ಜೀರಿಗೆ ಪುಡಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದನ್ನು ವಿಸಿಲ್ ಬರೆಸ್ಕೊಳ್ಳೋದು. ನಾನು ಒಂದು 7 to 8 ವಿಸಿಲ್ ಬರೆಸ್ತೀನಿ. ತುಂಬ ಸಾಫ್ಟಾಗಿ ಬಾಯ್ಲ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ವಾಟರ್ ಕನ್ಸಿಸ್ಟಿನೂ ಅಷ್ಟೇ ಮಗು ಹೆಂಗೆ ತಿನ್ನುತ್ತೆ ನೋಡಿಕೊಂಡು ಅದರ ತಕ್ಕಂಗೆ ಮಾಡ್ಕೋಬೋದು. ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ವಾ, ಹಂಗಾಗಿ ನಾನಿಲ್ಲಿ ಸ್ವಲ್ಪ ತುಪ್ಪನ ಬಳಸ್ತಾ ಇದ್ದೀನಿ, ಸ್ವಲ್ಪ ಬಾಡಿ ಹೀಟ್ ಆಗಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ವಿಸಿಲ್ ಬಂದಮೇಲೆ ಅದನ್ನು ತಗೊಂಡು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದು. ಅವನು ಹಂಗೇ ತಿಂತಾನೆ, ಬಟ್ ಟೊಮೆಟೊ ಈ ಬೆಳ್ಳುಳ್ಳಿ ಎಲ್ಲ ಹಂಗಂಗೆ ಸಿಕ್ಕಿದ್ರೆ ತಿನ್ನಲ್ಲ ಅವನು. ಹಾಗಾಗಿ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ. ಆ್ಯಂಡ್ ಕಿಚಡಿ ರೆಡಿ, ಕ್ಯಾರೆಟ್ ಕಿಚಡಿ ರೆಡಿ ಆಯಿತು. ಅದು ಊಟ ಮಾಡಿಸ್ಕೊಂಡು ಅವನಿಗೆ ಮತ್ತು ನಾನು ಊಟ ಮಾಡಿಸೋ ಅಷ್ಟರಲ್ಲೇ ಅವರಪ್ಪ ಬಂದರು ಮತ್ತು ನಾವು ಮನೆಗೆ ಹೊರಡ್ವಿ. ಇಲ್ಲಿ ಆಲ್ಮೋಸ್ಟ್ ಅವತ್ತು ಟೈಮು 8:45 9 o'clock ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನನ್ನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲಲ್ಲಿ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.